ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಜನವರಿ 1ರಂದು ಕಲಬುರಗಿ ನಗರದಲ್ಲಿ ವಿಶ್ವಕರ್ಮ ಪಾಂಚಾಳ ಬಂಧುಗಳು ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ ಅಂತ ಅವ್ವಣ್ಣ ಮ್ಯಾಕೇರಿ ಅವರು ತಿಳಿಸಿದ್ದಾರೆ. ಅಲ್ಲದೆ ಕಲಬುರಗಿಯಲ್ಲಿ ಇತ್ತೀಚೆಗೆ ನಡೆದಂಥ ಅನೇಕ ಪ್ರಕರಣಗಳ ಲಿಸ್ಟನ್ನು ಅವರು ನೀಡಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಜಿಲ್ಲೆಯ ಹಿಂದುಳಿದ ವರ್ಗಗಳ ಮುಖಂಡರು, ಎಲ್ಲ ವಿವಿಧ ಸಂಘಟನೆಯವರು ಹಾಗೂ ಪ್ರಗತಿಪರ ಚಿಂತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿದೆ. ದಿವಂಗತ ಸಚಿನ್ ಪಾಂಚಾಳ್ ಡೆತ್ ನೋಟ್ ಬರೆದಿಟ್ಟು ತನ್ನ ಆತ್ಮಹತ್ಯೆಗೆ 8 ಜನ ಕಾರಣವೆಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಆತ ಕಾಣೆಯಾಗಿದ್ದಾನೆ ಎಂದು ಪೊಲೀಸ್ ಠಾಣೆಗೆ ಕುಟುಂಬಸ್ಥರು ದೂರು ಕೊಟ್ಟಿದ್ದರು. ಸರ್ಕಾರದ ನಿರ್ಲಕ್ಷ್ಯದಿಂದ ಅವನ ಆತ್ಮಹತ್ಯೆ ಆಯಿತು. ನಂತರ ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ನನ್ನ ಸಾವಿಗೆ 8 ಜನರು ಕಾರಣರಾಗಿದ್ದಾರೆ ಎಂದು ಪತ್ರವಿದ್ದರೂ ಇಲ್ಲಿಯವರೆಗೆ ಅವರ ಮೇಲೆ ಕ್ರಮ ಕೈಗೊಳ್ಳದೆ ಇರುವ ಸರ್ಕಾರದ ನಡೆಯನ್ನು ಬಲವಾಗಿ ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಆಜ 32 ಕನ್ನಡ ನ್ಯೂಸ್, ಕಲಬುರಗಿ. ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಮುಖಂಡರಾಗಿರ್ಬೋದು, ವಿವಿಧ ಸಂಘಟನೆಗಳ ಮುಖಂಡರಾಗಿರ್ಬೋದು, ಪ್ರಗತಿಪರ ಚಿಂತಕರಾಗಿರ್ಬೋದು, ಆ ನಮ್ಮ ಸಚಿನ್ ಪಾಂಚಾಳ್ ಅವರ ಕುಟುಂಬಕ್ಕೆ ನ್ಯಾಯ ಸಿಗುವ ದೃಷ್ಟಿಯಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಇವತ್ತಿನ ದಿವಸ ತಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಆ ಕುಟುಂಬ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಏನು ಡೆತ್ ನೋಟ್ ಬರೆದು ಅದರಲ್ಲಿರುವಂಥ 8 ಜನರ ಹೆಸರನ್ನು ಹೇಳಿ ಇವತ್ತಿನ ದಿವಸ ಡೆತ್ ನೋಟ್ ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಮತ್ತು ಆ ಕುಟುಂಬದ ನಿರ್ವಹಣೆಗಾಗಿ ಏನು ಒಂದು ಸರ್ಕಾರಿ ನೌಕರಿ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಕೂಡ ನಾವು ಇಡ್ತಾ ಇದ್ದೀವಿ. ಅದರ ಜೊತೆಯಾಗಿ ಇವತ್ತಿನ ದಿವಸ ಸಚಿನ್ ಪಾಂಚಾಳ್ ಅವರು ತಮ್ಮ ಡೆತ್ ನೋಟಲ್ಲಿ ಏನು ಪ್ರಸ್ತಾಪನೆ ಮಾಡಿದ್ದಾರೆ, ನಮ್ಮ ಪೂಜ್ಯರಾದಂಥ ಸಿದ್ಧಲಿಂಗ ಸ್ವಾಮೀಜಿಗಳು ಮತ್ತು ಶಾಸಕರಾದಂಥ ಬಸವರಾಜ ಮತ್ತಿಮೂಡವರು ಮತ್ತು ನಮ್ಮ ಚಂದು ಪಾಟೀಲ್ ಅವರು, ಮಣಿಕಂಠ ರಾಠೋಡ್ ಅವರು ಈ 4 ಜನರ ಹತ್ಯೆಗೆ ಸಂಚನ್ನು ರೂಪಿಸಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಇಟ್ಟಿದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ದಿವಸ ತನಿಖೆಯನ್ನು ಮಾಡಿ ಈ ಎಲ್ಲ ನಮ್ಮ 4 ಜನರಿಗೆ ಇವತ್ತು ರಕ್ಷಣೆಯನ್ನು ಕೊಡುವಂಥ ಕೆಲಸನೂ ಕೂಡ ಮಾಡಬೇಕು. ಈ ಎಲ್ಲ ಪ್ರಕರಣ ಹಿಂದೆ ಹಲವಾರು ಸಂಶಯಗಳು ವ್ಯಕ್ತಪಡಿಸಿದ್ರಿಂದ ಇವತ್ತಿನ ದಿವಸ ಈ ಪ್ರಕರಣವನ್ನು ಏನು CBIಗೆ ವಹಿಸಬೇಕೆನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಕಲಬುರಗಿ ಜಿಲ್ಲೆಗೆ ಹೋಲಿಸಿ ನೋಡಿದಾಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಜಿಲ್ಲಾಡಳಿತ ವೈಫಲ್ಯದಿಂದ ಕೂಡಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವತ್ತಿದ್ದ ಸಣ್ಣ ಸಣ್ಣ ಸಮುದಾಯಗಳಾದಂಥ ಇವತ್ತು ಕುಂಬಾರ ಸಮಾಜ ಆಗಿರ್ಬೋದು, ಮಡಿವಾಳ ಸಮಾಜ ಆಗಿರ್ಬೋದು, ಇವತ್ತು ಹೂಗಾರ ಸಮಾಜ ಆಗಿರ್ಬೋದು, ಗಾಣಿಗೆ ಸಮಾಜ ಆಗಿರ್ಬೋದು, ಮರಾಠ ಸಮಾಜ ಆಗಿರ್ಬೋದು, ಇವತ್ತು ಹಡಪ ಸಮಾಜ ಆಗಿರ್ಬೋದು, ಸವಿತಾ ಸಮಾಜ ಆಗಿರ್ಬೋದು, ಮಾಲಗಾರ ಸಮಾಜ, ಎಲ್ಲ ಎಲೆಮರೆಕಾಯಿರಂಥ ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಭಯಾನಕ ಸ್ಥಿತಿಯಲ್ಲಿ ಇವತ್ತವ. ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ, ಒಂದು ಸಣ್ಣ ಸಮಾಜ ಏನು ಪಂಚಾಳ ಸಮುದಾಯದ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ಏನು ನಿಮ್ಮ ಹಿಂಬಾಲಿಕರು ಇವತ್ತಿನ ದಿವಸ ಅವನಿಗೆ ಇವತ್ತು ಟಾರ್ಚರ್ ಕೊಟ್ಟು ಇವತ್ತು ಆತ್ಮಹತ್ಯೆಯನ್ನು ಮಾಡಿಸಿಕೊಟ್ಟಿದ್ದಾರೆ. ಅದರಂತೆ ಇವತ್ತು ಸೇಡಂ ತಾಲೂಕಿನ ಈ ಹಿಂದೆ ಮಡಿವಾಳ ಸಮಾಜದ ನಮ್ಮ ಹನುಮಂತ ಮಡಿವಾಳ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಕೊಟ್ಟು ಇವತ್ತು ದಿವಸ ಆ ವ್ಯಕ್ತಿಗೆ ಅತ್ಯಾಚಾರವನ್ನು ಮಾಡಲಾಗಿದೆ. ಅದಲ್ಲದೆ ಇವತ್ತು ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಇವತ್ತು ಅತ್ಯಾಚಾರಗಳು ಕಂಟಿನ್ಯೂ ಆಗಿ ನಡೀತಾ ಇವೆ. ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ, ಈ ನಮ್ಮ ಯಾಳಂದ ತಾಲೂಕಿನ ಕೋರಳಲ್ಲಿ ಆಗಿರ್ಬೋದು, ಯಳವಂತಿಗೆ ಆಗಿರ್ಬೋದು, ಅಪ್ರಾಪ್ತ ಬಾಲಿಕೆಯರಿಗೆ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣ ಮಾಡಲಾಯಿತು. ಅದರಂತೆ ಪ್ರಚೋದಿತ ಆತ್ಮಹತ್ಯೆಗಳು ಇವತ್ತಿನ ದಿವಸ ಕಲಬುರಗಿಯ ನಮ್ಮ ದೇವಾನಂದ ಪ್ರಕರಣದಲ್ಲಿ ಏನು ಆ ಪ್ರಕರಣದ ಆರೋಪಿಗಳು ಇವತ್ತು ಉಸ್ತುವಾರಿ ಮಂತ್ರಿ ಜೊತೆನೇ ಇರ್ತಿರು, ಆದರೂ ಕ್ರಮ ತೆಗೆದುಕೊಂಡಿಲ್ಲ. ಏನು ಈ ಕೂಡ್ಲಿ ಗ್ರಾಮದ ನಾನು ಕಾಳಗಿ ತಾಲೂಕಿನ ಕೂಡ್ಲಿ ಗ್ರಾಮದ ಅಮರ್ ಅನ್ನುವಂಥ ವ್ಯಕ್ತಿಗೆ ಇವತ್ತು ಬಡ್ಡಿ ಸಲಾಗಿ ಟಾರ್ಚರ್ ಮಾಡಿ ಅವನಿಗೆ ಆತ್ಮಹತ್ಯೆ ಮಾಡಲಾಯಿತು. ಇವತ್ತಿನ ದಿವಸ ಈ ನೆಲೋಗಿಯಲ್ಲಿ ಒಬ್ಬ ವ್ಯಕ್ತಿಗೆ ಇವತ್ತಿನ ದಿವಸ ಟಾರ್ಚರ್ ಮಾಡಿ ಅವನಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಹೊಡಲಾಯಿತು. ಹಲವಾರು ಪ್ರಕರಣಗಳು ಇವತ್ತಿನ ದಿವಸ ಈ ಒಂದು ಜಿಲ್ಲೆಯಲ್ಲಿ ಆಗ್ತವೆ. ಆದ್ದರಿಂದ ನಾವು ಇದರೆಲ್ಲ ಸಂಪೂರ್ಣ ಹೊಣೆಯನ್ನು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ತಾವು ವಹಿಸ್ಕೋಬೇಕು, ಕೂಡಲೇ ರಾಜೀನಾಮೆ ಕೊಡಬೇಕೆನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು ಭಯಾನಕವಾದಂಥ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಒಂದು 2023-24ನೇ ಸಾಲಿನಲ್ಲಿ 23ನೇ ಸಾಲಿನಲ್ಲಿ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಏನು ಕೊಲೆಗಳಾಗಿವೆ, ಅಪ್ರಾಪ್ತ ಬಾಲಿಕೆಯರ ಮೇಲೆ ಇವತ್ತು ಅತ್ಯಾಚಾರ ಸುಮಾರು 25 ಪ್ರಕರಣಗಳಾಗಿವೆ. ಮಹಿಳೆಯರ ಮೇಲೆ ಮರಣಾಂತಿಕ ಹಲ್ಲೆ ಮತ್ತು ಅತ್ಯಾಚಾರ ಪ್ರಯತ್ನಗಳು 153 ಪ್ರಕರಣಗಳಾಗಿವೆ. ಮಟಕಾ ದಂಧ 416 ಪ್ರಕರಣಗಳಾಗಿವೆ. ಕ್ರಿಕೆಟ್ ಬೆಟ್ಟಿಂಗ್ 14 ಪ್ರಕರಣಗಳಾಗಿವೆ. ಅದರಂತೆ 453 ಅಪರಾಧ ಪ್ರಕರಣಗಳಾಗಿದ್ದು ಇವುಗಳಲ್ಲಿ ಭಯಾನಕ ಕೊಲೆಗಳು 69 ಆಗಿವೆ. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ಜನರ ಮೇಲೆ ಸುಮಾರು 129 ದೌರ್ಜನ್ಯ ಪ್ರಕರಣಗಳಾಗಿವೆ. ಮರಣಾಂತಿಕ ಹಲ್ಲೆಗಳು ಸುಮಾರು 140 ಆಗಿವೆ. ಮಹಿಳೆಯರ ಮೇಲೆ ಅತ್ಯಾಚಾರ 36 ಪ್ರಕರಣಗಳಾಗಿವೆ. ಡಕಾಯಿತಿ ಪ್ರಕರಣಗಳು 7 ಆಗಿವೆ. ಹಗಲು ರಾತ್ರಿ ಕಳ್ಳತನ ಸುಮಾರು 902 ಪ್ರಕರಣಗಳಾಗಿವೆ. ಇಸ್ಪೇಟ್ ಜೂಜು 1354 ಪ್ರಕರಣಗಳಾಗಿವೆ. ಏನು ರಾಬ್ರಿ ದರೋಡೆ ಅಂತಾರಲ್ಲ 67 ಪ್ರಕರಣ ಆಗಿವೆ. ಅಪ್ರಾಪ್ತ ಬಾಲಿಕೆಯರ ಮೇಲೆ 92 ಅತ್ಯಾಚಾರಗಳಾಗಿವೆ. ಕಲಬುರಗಿ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಪ್ರಕರಣಗಳಾದ್ರೆ ಜಿಲ್ಲಾ ಆಡಳಿತ ಏನು ಮಾಡ್ತಾಯಿದೆ, ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ, ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತಾಯಿದ್ದೀರಿ? ನಿಮಗೇನು ಮಾತೆತ್ತಿದ್ರೆ ಸಂವಿಧಾನ ಮತ್ತು ಏನು ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಕೈಯಾಗ ಹಿಡ್ಕೊಂಡು ಹೋಗ್ತೀರಿ. ಅವು ಅನುಷ್ಠಾನ ಮಾಡ್ಲಿಕ್ಕೆ ನಿಮ್ಗೆ ಆಗಲಿಲ್ಲಪ್ಪ ಅಂದ್ರೆ ಕೂಡಲೇ ಕುರ್ಚಿ ಖಾಲಿ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ ಎನ್ನುವಂಥ ಮಾತನ್ನು ನಾವು ಅವರಿಗೆ ವಿನಂತಿಯನ್ನು ಮಾಡ್ತಾಯಿದ್ವಿ. ಜಿಲ್ಲೆಯಲ್ಲಿ ಏನಾಗ್ತಿದೆ, BJP ಶಾಸಕರಿಗಾಗಲಿ ಮುಖಂಡರಾಗಲಿ ಕಿಮ್ಮತ್ತಿಲ್ವಾ ಅನ್ನೋ ಥರ. ಯಾಕಂದರೆ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ 1 ಅವರ್ ಆದರೂ ಕೂಡ ಅಲ್ಲಿ ಪ್ರಕರಣ ತಗೊಳ್ಳೋದಿಲ್ಲ. ಯಾಕೆ ನೋಡಿ, ಈ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ. ಇವತ್ತಿನ ದಿವಸ ಮುಖ್ಯಮಂತ್ರಿ ಆದವರು ಎಲ್ಲರಿಗೂ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದವರು ಎಲ್ಲರಿಗೂ ಉಸ್ತುವಾರಿ ಮಂತ್ರಿಗಳು. ಅದು ಅವ್ರ ನೆನಪೇ ಇಲ್ಲ. ಕಾಂಗ್ರೆಸ್ ಉಸ್ತುವಾರಿ ಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಅನ್ನುವಂಥ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಈ ಕಾಂಗ್ರೆಸ್ ಪಕ್ಷದವರು ಯಾರು ಏನೇ ಮಾಡಿದ್ರು ಕೂಡ ಅವರು ಎಲ್ಲರಿಗೂ ಕೂಡ ಇಮಿಡಿಯೇಟ್ ಸ್ಪಂದಿಸ್ತಾರೆ. ಆದ್ರೆ ಇವತ್ತಿನ ದಿವಸ ಏನು BJP ಇತರ ಪಕ್ಷಗಳು ನಮ್ಗೆ ಯಾರು ಓಟ್ ಹಾಕಿಲ್ಲ, ಯಾರು ವಿರುದ್ಧರ, ಅವ್ರು ಏನೇ ಅವ್ರಿಗೆ ಅನ್ಯಾಯ ಆದರೂ ಕೂಡ, ಅವ್ರಿಗೆ ಏನಾದರೂ ಹಿಂಸೆ ಆದರೂ ಕೂಡ ಮತ್ತಷ್ಟು ಹಿಂಸೆ ಮಾಡೋದು ಇವತ್ತಿನ ದಿವಸ ದ್ವೇಷ ರಾಜಕಾರಣ ಬಿಡಬೇಕು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಸಂವಿಧಾನದ ಏನು ಆಚರಣೆ, ಸಂವಿಧಾನವನ್ನು ಅನುಷ್ಠಾನಗೊಳಿಸುವಂಥ ಕೆಲಸ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕೆನ್ನುವಂಥ ವಿನಂತಿ ಮಾಡ್ತಾಯಿದ್ವಿ. ಧನ್ಯವಾದ.